Okay. Good morning. Venn diagram. ನಿನ್ನೆ ಆಲ್ರೆಡಿ ಒಂದು ಯಾವ ತರ ಬರುತ್ತೆ ಒಂದು 2 ಟೈಪ್ಸ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೆ ನಿನ್ನೆ. ಇವಾಗ ಥರ್ಡ್ ಟೈಪ್ ಯಾವ ತರ ವೆನ್ ಡಯಾಗ್ರಾಮ್ಸ್ ಅಲ್ಲಿ ಬರುತ್ತೆ ಅಂತ ನೋಡೋಣ. ಓಕೆ. ಫಸ್ಟ್ ಕ್ವೆಶ್ಚನ್ ಏನಂತ ಕೇಳ್ತಾ ಇದ್ದಾರೆ ಇಲ್ಲಿ? ದ ಡಯಾಗ್ರಾಮ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ who studies 3 language the total number of students in a class. ಅಂದ್ರೆ ಮೂರು ಲ್ಯಾಂಗ್ವೇಜ್ ನ ಯಾರು ಓದ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಕ್ವಶನ್ ಅಲ್ಲಿ. ದ ಡಯಾಗ್ರಾಮ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಅಂದ್ರೆ ಈ ಫಿಗರ್ ತೋರಿಸ್ತಾ ಇರೋದು ಎಲ್ಲ ಸ್ಟೂಡೆಂಟ್ಸ್ ಗಳು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಫ್ರೆಂಚ್ ಲ್ಯಾಂಗ್ವೇಜ್ ಮಾತಾಡೋರು ಮತ್ತೆ ಸ್ಪ್ಯಾನಿಷ್ ಮಾತಾಡೋರು ಜಪಾನೀಸ್ ಮಾತಾಡೋರು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಅದರಲ್ಲಿ ಹೂ ಸ್ಟಡೀಸ್ 3 ಲ್ಯಾಂಗ್ವೇಜಸ್ ಅಂದ್ರೆ ಕ್ವಶನ್ ಏನ್ ಕೇಳ್ತಿದ್ದಾರೆ? who studies 3 languages the total number of students in a class. ಅಂದ್ರೆ 3 ಲ್ಯಾಂಗ್ವೇಜ್ ಸ್ಟಡಿ ಮಾಡೋರು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಲಾಸ್ ಅಲ್ಲಿ ಒಟ್ಟು ಎಷ್ಟು ಜನ ಇದ್ರು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಕ್ಲಾಸ್ ಅಲ್ಲಿ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಈಗ ಫಸ್ಟ್ ನಾವು ನೋಡೋಣ. ಓನ್ಲಿ ಫ್ರೆಂಚ್ ಅಲ್ಲಿ ಇರೋರು ಎಷ್ಟು ಜನ ಇದ್ದಾರೆ? 23 ಮೆಂಬರ್ಸ್. ಸ್ಪ್ಯಾನಿಷ್ ಬಂದು 32 ಮೆಂಬರ್ಸ್. ಜಾಪನೀಸ್ 9 ಮೆಂಬರ್ಸ್ ಇದ್ದಾರೆ. ಸ್ಪ್ಯಾನಿಷ್ ಮತ್ತು ಫ್ರೆಂಚ್ ಪ್ಲಸ್ ಸ್ಪ್ಯಾನಿಷ್ ಇಸ್ ಈಕ್ವಲ್ ಟು 20 ಮೆಂಬರ್ಸ್. ನೆಕ್ಸ್ಟ್ ಫ್ರೆಂಚ್ ಪ್ಲಸ್ ಜಾಪನೀಸ್ 5 ಮೆಂಬರ್ಸ್. ಉಳಿದವ್ರು ಯಾರು? ಸ್ಪ್ಯಾನಿಷ್ ಪ್ಲಸ್ ಜಾಪನೀಸ್ ಎಷ್ಟು ಜನ ಇದ್ದಾರೆ? 7 ಮೆಂಬರ್ಸ್. ಅಂಡ್ ಎಲ್ಲ 3 ಲ್ಯಾಂಗ್ವೇಜ್ ಮಾತಾಡೋರು ಫ್ರೆಂಚ್ ಪ್ಲಸ್ ಸ್ಪ್ಯಾನಿಷ್ ಪ್ಲಸ್ ಜಾಪನೀಸ್ ಇಸ್ ಈಕ್ವಲ್ ಟು 4 ಮೆಂಬರ್ಸ್. ಓಕೆನಾ? ಅಂದ್ರೆ ಈಗ ಅವ್ರು ಏನ್ ಕೇಳಿದ್ದು ಎಲ್ಲಾರ್ದು ಟೋಟಲ್ ಕೇಳ್ತಾ ಇದ್ದಾರೆ. ಟೋಟಲ್ ನಂಬರ್ ಆಫ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳ್ತಾರೆ ಕ್ವಶನ್ ಅಲ್ಲಿ. ಅದರಲ್ಲಿ ಅವ್ರೇನೋ ಬೈಫ್ರೇಟ್ ಮಾಡಿ ಕೇಳಿದಿದ್ರೆ ಓನ್ಲಿ ಫ್ರೆಂಚ್ ಅಂತ ಹೇಳಿದಿದ್ರೆ ಆನ್ಸರ್ 23 ಆಗ್ತಿತ್ತು. ಓನ್ಲಿ ಸ್ಪ್ಯಾನಿಷ್ ಆಗಿದ್ರೆ 32 ಆಗ್ತಿತ್ತು. ಓನ್ಲಿ ಜಾಪನೀಸ್ ಆದ್ರೆ 9 ಆಗ್ತಿತ್ತು. ಅಥವಾ ಹೌ ಮೆನಿ ಕ್ಯಾನ್ ಸ್ಪೀಕ್ ಫ್ರೆಂಚ್ ಅಂತ ಕೇಳಿದ್ರೆ ಏನಾಗ್ತಿತ್ತು ಆನ್ಸರ್? ಹೌ ಮೆನಿ ಕ್ಯಾನ್ ಸ್ಪೀಕ್ ಫ್ರೆಂಚ್ ಅಂತ ಕೇಳಿದ್ರೆ ಎಷ್ಟು? 20, 40, 43 plus 5, 48 plus 4, 53. ಅಂದ್ರೆ ಬರೇ ಫ್ರೆಂಚ್ ಮಾತಾಡ್ತಾರೆ ಅಂತ ಕೇಳಿದ್ರೆ ಫ್ರೆಂಚ್ ಮಾತಾಡ್ತಾರೆ ಬರೇ ಅಂತಲ್ಲ, ಓನ್ಲಿ ಬರಲಿ ಫ್ರೆಂಚ್ ಮಾತಾಡ್ತಾರೆ 53 ಆಗ್ತಿತ್ತು. ಅಂದ್ರೆ ಅವರು ಫ್ರೆಂಚ್ ಮಾತಾಡೋರಾಗಿದ್ರೆ ಎಷ್ಟು, ಸ್ಪ್ಯಾನಿಷ್ ಎಷ್ಟು ಅಂತ ಕೇಳಿದ್ರೆ ಈ ಕ್ವಶನ್ ಅಲ್ಲಿ ಏನಾಗಿದೆ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲಾರನ್ನೂ ಆಡ್ ಮಾಡ್ಬೇಕಾಗುತ್ತೆ. 23 plus 32, 20, 30, 35, 35 plus 9, sorry 55, 50 plus 5 plus 9, 64, 64 plus 20, 84, 84 plus 5, 89, 89 plus 7, 89, 90, 96, 96 plus 4, 100. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇರೋದು? ಟೋಟಲ್ ಸ್ಟೂಡೆಂಟ್ಸ್ ಬಂದು 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಇರೋದು. ಓಕೆನಾ? ಆಯ್ತಾ? ಕ್ವಶನ್ ಚೇಂಜ್ ಮಾಡಲಾ? Okay. The diagram given below represent those students who playing cricket. ನೋಡಿ, ಕ್ರಿಕೆಟ್ ಪ್ಲೇ ಮಾಡೋದು ಆಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಫುಟ್ಬಾಲ್ ಅಂಡ್ ಕಬಡ್ಡಿ ಸ್ಟಡಿಂಗ್ ಇನ್ ದ ಡಯಾಗ್ರಾಮ್.
ಐಡೆಂಟಿಫೈ ದ ಸ್ಟೂಡೆಂಟ್ಸ್ ಹೂ ಪ್ಲೇ ಆಲ್ 3 ಗೇಮ್ಸ್. ಈಗ ಏನ್ ಹೇಳ್ತಿದ್ದಾರೆ, ಕಬಡ್ಡಿ ಅನ್ನೋರು ಯಾರ್ಯಾರು? ಕಬಡ್ಡಿ ಆಡ್ತಿರೋರು ಆರು, ಮತ್ತೆ ಯಾರು? RQST ಕಬಡ್ಡಿ ಆಡ್ತಾ ಇರೋದು. ಮತ್ತೆ ಇನ್ಯಾರು? ಫುಟ್ಬಾಲ್ ಆಡ್ತಿರೋರು ಯಾರು? PQS ಆಗಿರ್ತಾರೆ. ಕ್ರಿಕೆಟ್ ಆಡೋರು PSTU. ಹಾಗಾದ್ರೆ 3 ಗೇಮ್ ಆಡ್ತಿರೋರು ಯಾರು? 3 ಗೇಮು ಆಡೋರು ಯಾರು? ಈಗ ನೋಡಿ, ಕಲರ್ ಕೊಟ್ಟಿರ್ತೀನಿ. ಇವ್ರು ಯಾರು? ಕಬಡ್ಡಿ ಅಲ್ವಾ? ಬ್ಲೂ ಲೈನ್ ಅಲ್ಲಿ ಬಂದಿದೆ ಯಾರು? ಕಬಡ್ಡಿ. ನೋಡಪ್ಪ, ಓಕೆನಾ? ಈಗ ನೋಡಿ, ಎಲ್ಲಾ ಕಲರು ಟಚ್ ಆಗಿರೋದು ಎಲ್ಲಿ? ಯಾವ್ರಿಗೆ ಮಾತ್ರ? ಯಾರ ಆನ್ಸರ್? ಎಸ್ ಬಂದ್ ಏನ್ ಮಾಡ್ತಾರೆ? ಎಲ್ಲಾ ಕಡೆನೂ ಆಟ ಆಡ್ತಿದ್ದಾರೆ. ಎಸ್ ಪ್ಲೇಯಿಂಗ್ 3 ಗೇಮ್. ಆಯ್ತಾ? ನೆಕ್ಸ್ಟ್ ಕ್ವಶನ್. The below diagram represent the students who love physics, chemistry, maths. Study the diagram and identify the students who does not like any. ಅಂದ್ರೆ ಇಲ್ಲಿ ಆಲ್ರೆಡಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ಏನಂತ ಕೇಳ್ತಿದ್ರೆ, ಈ ವೆನ್ ಡಯಾಗ್ರಾಮ್ ಅಲ್ಲಿ ಏನ್ ಹೇಳಿದ್ದಾರೆ? ಇವರು ಫಿಸಿಕ್ಸ್ ನ ಇಷ್ಟಪಡ್ತಾರೆ, ಇವರು ಫಿಸಿಕ್ಸ್ ಇಷ್ಟಪಡ್ತಾರೆ, ಇವರು ಕೆಮಿಸ್ಟ್ರಿ ಇಷ್ಟಪಡ್ತಾರೆ, ಹಾಗಾದ್ರೆ ಇವರು ಮ್ಯಾಥ್ಸ್ ಇಷ್ಟಪಡ್ತಾರೆ. ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ರೆ, ಹೂ ಡಸ್ ನಾಟ್ ಲೈಕ್ ಎನಿ ಅಂದ್ರೆ ಯಾವ ಗೇಮ್, ಅವರು ಯಾವ ಸಬ್ಜೆಕ್ಟ್ ಇಷ್ಟಪಡಲ್ಲ ಅಂದ್ರೆ ಯಾರು? ಔಟ್ಸೈಡ್ ಯಾರು ಇದಾರಾ? ಎಸ್, ಔಟ್ಸೈಡ್ ಇದಾರೆ. ಯಾರು? ಇಸ್ ದಟ್ H does not like any subject. H does not like any subject. ಆಯ್ತಾ? ರೆಪ್ರೆಸೆಂಟ್ ನೋಡಿ, ಟ್ರಯಾಂಗಲ್ ಅನ್ನೋದು ಏನಂತ ರೆಪ್ರೆಸೆಂಟ್ ಮಾಡ್ತಿದೆ? ಟ್ರಯಾಂಗಲ್ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡ್ತಿದೆ? ಏನ? ರೀಡಿಂಗ್ ನ ರೆಪ್ರೆಸೆಂಟ್ ಮಾಡ್ತಿದೆ. ಸರ್ಕಲ್ ಈಸ್ ರೆಪ್ರೆಸೆಂಟ್ cycling. Square is rectangle is represent trekking. ಹಾಗಾದ್ರೆ ಫಸ್ಟ್ ಏನ್ ಕೇಳ್ತಾರೆ? ಹೌ ಮೆನಿ ಪರ್ಸನ್ ಲೈಕ್ ರೀಡಿಂಗ್ ಅಂಡ್ ಸೈಕ್ಲಿಂಗ್ ಬಟ್ ನಾಟ್ ಟ್ರೆಕ್ಕಿಂಗ್? ಏನ್ ಆನ್ಸರ್ ಹೇಳಿ? ಹ 57 ನೋಡೋಣ. ಯಾರಿವ್ರು? ರೀಡಿಂಗ್ ಆಯ್ತಾ? ಓಕೆನಾ? ಸೈಕ್ಲಿಂಗ್ ಆಯ್ತಾ?
ಓಕೆನಾ? ಈಗ ಕ್ವಶನ್ ಅಲ್ಲಿ ಏನ್ ಹೇಳಿದರೆ ಬಟ್ ನಾಟ್ ಟ್ರೆಕ್ಕಿಂಗ್ ನ ನೋಡ್ಬೇಡಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಟ್ರೆಕ್ಕಿಂಗ್ ಯಾರು ಹೇಳಲ್ವಾ? ಅರ್ಥ ಆಯ್ತಾ? ಟ್ರೆಕ್ಕಿಂಗ್ ಬಿಟ್ಟಿದೀವಿ. ಈಗ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ, ಹೌ ಮೆನಿ ಪರ್ಸನ್ಸ್ ಲೈಕ್ ರೀಡಿಂಗ್ ಅಂಡ್ ಸೈಕ್ಲಿಂಗ್. ರೀಡಿಂಗ್ ಅಂಡ್ ಸೈಕ್ಲಿಂಗ್ ಎಷ್ಟು ಜನ ಇದ್ದಾರೆ ಈಗ? ಎಷ್ಟು ಜನ? 31. ಎಷ್ಟು ಜನ ಅಂದ್ರೆ 31 ಮೆಂಬರ್ಸ್. ನೋಡಿ, ರೆಕ್ಟಾಂಗಲ್ ಅಲ್ಲೂ ಬಂದಿದೆ, ಸರ್ಕಲ್ ಅಲ್ಲೂ ಬಂದಿದೆ. ರೆಕ್ಟಾಂಗಲ್ ಅಲ್ಲೂ ಬಂದಿದೆ, ಸರ್ಕಲ್ ಅಲ್ಲೂ ಬಂದಿದೆ. ಬೋತ್ ಕೇಳಿರೋದ್ರಿಂದ ಎಷ್ಟು ಜನ? 31 ಮೆಂಬರ್ಸ್. 31 ಮೆಂಬರ್ಸ್, 31 ಲೈಕ್ಸ್ reading and cycling. ಗೊತ್ತಾಯ್ತಲ್ವಾ ಈಗ? ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಹೇಳಿ, ಹೌ ಮೆನಿ ಪರ್ಸನ್ಸ್ ಲೈಕ್ ರೀಡಿಂಗ್. ಹೌ ಮೆನಿ ಪರ್ಸನ್ಸ್ ಲೈಕ್ ಈಗ ಆನ್ಸರ್ ಹೇಳಿ. ರೀಡಿಂಗ್ ಗೆ ಎಷ್ಟು? ನಾನು ಟ್ರಯಾಂಗಲ್ ಹಾಕಿದ್ದೀನಲ್ವಾ, ಶೇಡ್ ಮಾಡ್ತಾ ಇದ್ದೀನಿ ನೋಡಿ. ಈ ಪಾರ್ಟ್ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಏನ್ ಇಷ್ಟಪಡ್ತಾರೆ? ರೀಡಿಂಗ್. ಇಲ್ಲಿ ಓನ್ಲಿ ರೀಡಿಂಗ್ ಕೇಳಿದಾರ, ಮೆನ್ಷನ್ ಮಾಡಿದಾರ ಓನ್ಲಿ ರೀಡಿಂಗ್. ರೀಡಿಂಗ್ ಎಲ್ಲರಿಗೂ, ಯಾರ್ಯಾರಿಗೆ ಓದಕ್ ಇಷ್ಟ, ಎಷ್ಟು ಜನಕ್ಕೆ ಅಂತ ಕೇಳ್ತಾರೆ. ಹಾಗಾದ್ರೆ ರೀಡಿಂಗ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಹೇಳಿ? 43 ಪ್ಲಸ್ 31 ಪ್ಲಸ್ 12 ಪ್ಲಸ್ 28 ಪ್ಲಸ್ 12 ಪ್ಲಸ್ 44. ಇಷ್ಟೇ ಜನನಾ? 43 31 12 28 12 44. ಕರೆಕ್ಟ್ ಆಗಿದಾರಾ? ಆಡ್ ಮಾಡಿ. 40 ಪ್ಲಸ್ 30 70. 70 ಪ್ಲಸ್ 10 80. 80 90 100 100 110 100 150 ಆಯ್ತಾ? 150. 4 plus 2 6. 6 plus 8 14. 14 plus 2 16. 16 plus 1 17. 17 plus 3 18. 17 plus 3 20 plus 20. ಎಷ್ಟು ಜನ? 120. 120 ಜನ. ಸಾರಿ, 150 ಪ್ಲಸ್ 20 ಎಷ್ಟು? 170. 170 ಜನ ಏನ್ ಇಷ್ಟಪಡ್ತಾರೆ? ಬರೇ ರೀಡಿಂಗ್ ನೇ ಇಷ್ಟಪಡ್ತಾರೆ. ರೀಡಿಂಗ್ ಇಷ್ಟಪಡ್ತಾರೆ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. Okay, 28. How many persons like trekking and reading but not cycling? Cycling ಅಂದ್ರೆ ಯಾವುದು? ಇದು ರೌಂಡ್ ಅಲ್ಲಿ ಇರೋದು. ಹಾಗಾದ್ರೆ ಇದನ್ನ ಏನ್ ಮಾಡೋಣ? ಬೇಡ ಅಲ್ವಾ? ಈಗ ಏನಕ್ಕೆ ಕೇಳ್ತಿದ್ದಾರೆ ಹೇಳಿ? ಹೌ ಮೆನಿ ಪರ್ಸನ್ಸ್ ಲೈಕ್ ಟ್ರೆಕ್ಕಿಂಗ್ ಅಂಡ್ ರೀಡಿಂಗ್? ಎಷ್ಟು? 28.
28 likes. Trekking and reading. 28 likes trekking and reading. ಆಯ್ತಾ? ನೆಕ್ಸ್ಟ್ ಕ್ವಶನ್. ಓಕೆ, ಇದು ಹೇಳಿ. ಸ್ಟಡಿ ದ ಫಾಲೋಯಿಂಗ್ ಡಯಾಗ್ರಾಮ್ ಅಂಡ್ ಆನ್ಸರ್ ದ ಕ್ವಶನ್. ಫಸ್ಟ್ ಕ್ವಶನ್ ಏನ್ ಹೇಳಿದ್ರೆ, ಟ್ರಯಾಂಗಲ್ ಅನ್ನೋದೇನು? ಏನಿದು? ಕ್ವಾಲಿಫೈಡ್. ನೆಕ್ಸ್ಟ್ ಸ್ಕ್ವೇರ್ ಅನ್ನೋದು ಎಕ್ಸ್ಪೀರಿಯನ್ಸ್ ಡಾಕ್ಟರ್. ರೆಕ್ಟಾಂಗಲ್ ಅನ್ನೋದು ಎಕ್ಸ್ಪೀರಿಯನ್ಸ್ ಡಾಕ್ಟರ್. ಸರ್ಕಲ್ ಡಾಕ್ಟರ್ ವರ್ಕಿಂಗ್ ಇನ್ ಎ ವಿಲೇಜ್. ಓಕೆನಾ? ಕ್ವಶನ್ ನೋಡೋಣ. ದೆನ್ ದ ನಂಬರ್ ಆಫ್ ಕ್ವಾಲಿಫೈಡ್ ಅಂಡ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ವರ್ಕಿಂಗ್ ಇನ್ ವಿಲೇಜ್. ಎಷ್ಟು ಜನ ಇದ್ದಾರೆ? Then the number of qualified and experienced doctor working in village. ಹೇಳಿ ಈಗ. ಹೇಳಪ್ಪ. Then the number of qualified experienced doctor working in a village is. ಭಯ್ಯ ಯಾವತ್ತು ನೋಡಿ, ಇವ್ರು ಯಾರು? ಇವರು? ಟ್ರಯಾಂಗಲ್ ಕ್ವಾಲಿಫೈಡಾ? ಕ್ವಶನ್ ಅಲ್ಲಿ ಯಾರ್ಯಾರು ಕೇಳಿದಾರೆ ಅಂತ ಚೆಕ್ ಮಾಡೋಣ. ಕ್ವಾಲಿಫೈಡ್ ಆಯ್ತಾ? ಸರ್ಕಲ್ ಯಾರು? ವರ್ಕಿಂಗ್ ಇನ್ ಎ ವಿಲೇಜಾ ಇಲ್ಲ ಡಾಕ್ಟರ್? ಸರ್ಕಲ್ ಅನ್ನೋರು ಡಾಕ್ಟರ್ ವಿಲೇಜ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ನೋಡಿ. ವರ್ಕಿಂಗ್ ನೋಡಿ, ಕ್ವಾಲಿಫೈಡ್ ಆಯ್ತಂದು, ವರ್ಕಿಂಗ್ ಇನ್ ಎ ವಿಲೇಜ್ ಆಯ್ತು. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಯಾರು? ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕೇಳಿದ್ದಾರೆ. ಹಾಗಾದ್ರೆ 3 ಜನನು ಕೇಳಿದರೆ 3 ಜನನು ಲಿಂಕ್ ಎಲ್ಲ ಆಗ್ತಾ ಇದ್ದಾರೆ? ಎಲ್ಲ ಆಗ್ತಿದ್ದಾರೆ? ಇಲ್ಲ, ಸಾರಿ, ಎಲ್ಲ ಆಗ್ತಿದ್ದಾರೆ? ಇಲ್ಲ ಆಗ್ತಿದಾರಾ? ಹಾಗಾದ್ರೆ ಏನ್ ಆನ್ಸರ್? 5 ಅಂದ್ರೆ ಕ್ವಾಲಿಫೈಡ್ ಆಗಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಆಗಿ ಹಳ್ಳಿಯಲ್ಲಿ ಕೆಲಸ ಮಾಡ್ತಿರೋ 5 ಜನ. ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದು? ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಎಷ್ಟು ಜನ? 12 ಮೆಂಬರ್ಸ್ ಕ್ವಾಲಿಫೈಡ್ ಆಗಿರ್ತಾರೆ. ಓಕೆನಾ? ಎಷ್ಟು ಜನ ಡಾಕ್ಟರ್ ಆದ್ರು? ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ? 18 ಜನ ಎಕ್ಸ್ಪೀರಿಯನ್ಸ್ ಡಾಕ್ಟರ್. ಹಳ್ಳಿಯಲ್ಲಿ ಮಾತ್ರ ಕೆಲಸ ಮಾಡ್ತಿರೋರು ಎಷ್ಟು? 11 ಮೆಂಬರ್ಸ್. ಓಕೆನಾ? ಅದರಲ್ಲಿ ಇಂದ ನೆಕ್ಸ್ಟ್ ಏನ್ ಕೇಳ್ಬೋದು? ಕ್ವಾಲಿಫೈಡ್ ಅಂಡ್ ವರ್ಕಿಂಗ್ ಇನ್ ಎ ವಿಲೇಜ್ ಅಂತ ಕೇಳಿದ್ರು. ಅವಾಗ ಎಷ್ಟು ಜನ? ಏನಾಗುತ್ತೆ? ನಾನ್ ಕೇಳ್ತಿರೋದೇನ್ ಹೇಳಿ? ಕ್ವಾಲಿಫೈಡ್ ವರ್ಕಿಂಗ್ ಇನ್ ವಿಲೇಜ್. ಕ್ವಾಲಿಫೈಡ್ ಯಾರು? ನೆಕ್ಸ್ಟ್ ಯಾರು? ನಾನು ಕೇಳ್ತೀನಿ. ನೆಕ್ಸ್ಟ್ ವರ್ಕಿಂಗ್ ಇನ್ ವಿಲೇಜ್ ಯಾರು? ರೆಕ್ಟಾಂಗಲ್ ಸರ್ಕಲ್. 1 + 2 ನಾನು ಕೇಳಿದ್ದೆ ಈಗ ಅರ್ಥ ಮಾಡಿಸ್ತೀನಿ ಕ್ವಶನ್ ಅಲ್ಲಿ. ಅರ್ಥ ಆಯ್ತಾ? ಅವ್ರೇನ್ ಹೇಳಿದ್ದು ನಾಟ್ ಅಂತ ತಾಂಡಿಲ್ಲ ಇಲ್ಲಿ. ನಾಟ್
ಓನ್ ಸಾರಿ 1+2 ತಾನಲ್ಲ ಇದಿದ್ಯಾ 5 5 ಮೆಂಬರ್ಸ್ ಅದಕ್ಕೆ ನಿನಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅದಕ್ಕೆ ಹೇಳಿದ್ದು ನಾನು. ಈಗ ಏನ್ ಹೇಳ್ತಿದ್ದಾರೆ, ಅವರು ಕ್ವಾಲಿಫೈಡ್ ಆಗಿರ್ಬೇಕು, ವರ್ಕಿಂಗ್ ಇನ್ ಅದರಲ್ಲೂ ಇರಬೇಕು. ನಾಟ್ ಅಂತ ಮೆನ್ಷನ್ ಮಾಡಿಲ್ಲ. ನಾಟ್ ಅಂತ ಏನಾದ್ರು ಮೆನ್ಷನ್ ಮಾಡಿದಾರಾ? ನಾಟ್ ಅಂತ ಮೆನ್ಷನ್ ಮಾಡಿದ್ರೆ ಇವೆಲ್ಲ ಕ್ಯಾನ್ಸಲ್ ಆಗೋದು. ಅರ್ಥ ಆಯ್ತಾ? ಕ್ವಶನ್ ಅಲ್ಲಿ ನಾಟ್ ಏನಾದ್ರು ಮೆನ್ಷನ್ ಆಗಿದ್ದಿದ್ರೆ ಆಗ ಏನಾಗ್ತಿತ್ತು? ಯಾರು ವರ್ಕ್ ಮಾಡ್ತಿಲ್ಲ, ಆನ್ಸರ್ ಏನೋ 0 ಇರೋದು. ಓಕೆನಾ? ಬೋತ್ ಕೇಳಿದಾಗ. ಇನ್ನೊಂದು, ಅಕಸ್ಮಾತ್ ಕ್ವಾಲಿಫೈಡ್ ಆಗಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಎಷ್ಟಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಾ? ಕ್ವಾಲಿಫೈಡ್ ಆಗಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ನಾಟ್ ಕೇಳ್ತಿಲ್ಲ ನಾನು, ನಾಟ್ ಎ ಇದು ವರ್ಕಿಂಗ್ ವಿಲೇಜ್ ಅಂತ ಕೇಳ್ತಿಲ್ಲ. ಆಗ ಇದನ್ನ ಫುಲ್ಲು ಫೋಕಸ್ ಮಾಡಬೇಕು. ಇಷ್ಟು ತಗೋಬೇಕು, 6+5. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. Check out the picture below. Any answer the following question. Married peoples ಇದು ಮ್ಯಾರಿಡ್ ಪೀಪಲ್ಸ್ ಆಗಲೇ ಸರ್ಕಾರ ಹಾಕಿದ್ದು. ಅವ್ರು ಒಳ್ಳೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ, ಲಿವಿಂಗ್ ಇನ್ ಜಾಯಿಂಟ್ ಫ್ಯಾಮಿಲಿ. ಆಯ್ತಾ? ಏನೇನು ಅಂತ ಗೊತ್ತಾಯ್ತಾ? ಕ್ವಶನ್ ನೋಡೋಣ. ವಿಚ್ ಲೆಟರ್ ರೆಪ್ರೆಸೆಂಟ್ ದ ಮ್ಯಾರಿಡ್ ಸ್ಕೂಲ್ ಟೀಚರ್? ಮ್ಯಾರಿಡ್ ಸ್ಕೂಲ್ ಟೀಚರ್ who living in a joint family. ಮ್ಯಾರಿಡ್ ಆಗಿರ್ತಾರೆ, ಸ್ಕೂಲ್ ಟೀಚರ್ ಆಗಿರ್ತಾರೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೆ. ಯಾರು? ಇಲ್ಲಿ ನೋಡಿ, ಇವರು ಇದ್ರಲ್ಲೂ ಬರ್ತಿದ್ಯಾ, ರೆಕ್ಟಾಂಗಲ್ ಬರ್ತಿದ್ದಾರೆ, ಟ್ರಯಾಂಗಲ್ ಅಲ್ಲೂ ಬರ್ತಿದ್ದಾರೆ, ಸರ್ಕಲ್ ಅಲ್ಲೂ ಬರ್ತಿದ್ದಾರೆ. ಹಾಗಾದ್ರೆ ಯಾರು? 3ರಲ್ಲಿ ಇರೋದು ಕ್ಯೂ. ಆನ್ಸರ್ ಕ್ಯೂ. Which letter represent the married school teachers who living in the joint family? ಆಯ್ತಾ? ನೆಕ್ಸ್ಟ್ ಕ್ವಶನ್. ಓಕೆ, ಇದನ್ನ ಸಾಲ್ವ್ ಮಾಡಿ. In the following Venn diagram, the triangle represent the RCB supporters. ಯಾರು? ರೆಕ್ಟಾಂಗಲ್ RCB. RCB. ಆಯ್ತಾ? The triangle represent the Mumbai Indians supporters. ಯಾವುದು? ಮುಂಬೈ ಇಂಡಿಯನ್ಸ್ ಸಪೋರ್ಟರ್ಸ್ ಯಾರು? ಟ್ರಯಾಂಗಲ್. ಟ್ರಯಾಂಗಲ್ ಏನು? ಎಂಐಗೆ, ಎಂಐ ಸಪೋರ್ಟರ್ಸ್. ಸರ್ಕಲ್ ರೆಪ್ರೆಸೆಂಟ್ ಯಾರು? CSK. ಓಕೆನಾ? ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್. ಹೌ ಮೆನಿ ಆಫ್ ದ support Mumbai Indians and CSK but not RCB? RCB ನಿ ಯಾರು ಇಷ್ಟ ಪಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. RCB ಅಂದ್ರೆ ಯಾರಪ್ಪ? ರೆಕ್ಟಾಂಗಲ್. ಓಕೆ ಅಲ್ವಾ? RCB ನ ಏನು?
ಇಷ್ಟಪಡ್ತಿದ್ದವರು ಇವರೆಲ್ಲ. ಓಕೆನಾ? ಈಗ ಹೌ ಮೆನಿ ಪೀಪಲ್ ಸಪೋರ್ಟ್ ಮುಂಬೈ ಇಂಡಿಯನ್ಸ್ ಅಂಡ್ ಎಷ್ಟು ಜನ ಪಕ್ಕನಾ ಎಷ್ಟು 2 members supports Mumbai Indians and RCB. 2 CSK. 2 support Mumbai Indians and Chennai Super King. ಅರ್ಥ ಆಗ್ತಿದ್ಯಾ? ವೆನ್ ಡಯಾಗ್ರಾಮ್ ಕೇಳ್ತಿದ್ರಲ್ಲ, ಯಾವ ತರ ಬರುತ್ತೆ ಗೊತ್ತಾಯ್ತಾ? ನೆಕ್ಸ್ಟ್ ಸ್ವಲ್ಪ ಕ್ವಶನ್ಸ್ ಇದೆ. ಹೌ ಮೆನಿ ಆಫ್ ದೇಮ್ ಸಪೋರ್ಟ್ ಆಲ್ 3 ಟೀಮ್ಸ್? ಅಂದ್ರೆ ಎಲ್ಲದಕ್ಕೂ ರಿಲೇಷನ್ ಆಗಬೇಕು. ಅಂದ್ರೆ 3 ಟೀಮ್ ಸಪೋರ್ಟ್ ಮಾಡೋರು ಎಷ್ಟು ಜನ ನೋಡಿ. ಈ ರೆಕ್ಟಾಂಗಲ್ ಅಲ್ಲೂ ಬರಬೇಕು, ಈ ರೆಕ್ಟಾಂಗಲ್ ಅಲ್ಲೂ ಬರಬೇಕು, ಆಯ್ತಾ? ನೆಕ್ಸ್ಟ್ ಈ ಸರ್ಕಲ್ ಅಲ್ಲೂ ಬರಬೇಕು, ನೆಕ್ಸ್ಟ್ ಈ ಟ್ರಯಾಂಗಲ್ ಅಲ್ಲೂ ಬರಬೇಕು. ಯಾರು? 4 ಸಪೋರ್ಟ್ ಆಲ್ ಟೀಮ್ಸ್. ನಾವು 4 ಟೀಮ್ ಸಪೋರ್ಟ್ ಮಾಡ್ತೀವಿ ಅನ್ನೋರು ಎಷ್ಟು ಜನ? 4 ಜನ. ಇದೆ ಹೇಳಿ. ಹೌ ಮೆನಿ ಆಫ್ ದೇಮ್ ಸಪೋರ್ಟ್ಸ್ ಓನ್ಲಿ RCB ಬಟ್ ನಾಟ್ ಮುಂಬೈ ಇಂಡಿಯನ್ ಅಂಡ್ CSK? ಬರೇ RCB ಇಷ್ಟಪಡ್ತಾರೆ, CSK ಆಗಲ್ಲ, ಮುಂಬೈ ಇಂಡಿಯನ್ಸ್ ಆಗ್ಬಾರ್ದು. ಅಂದ್ರೆ ಈಗ ನಾವೇನ್ ಮಾಡೋಣ, ಫಸ್ಟ್ ಮುಂಬೈ ಇಂಡಿಯನ್ಸ್ ಯಾರು? ಮುಂಬೈ ಇಂಡಿಯನ್ಸ್ ಅಂದ್ರೆ ಟ್ರಯಾಂಗಲ್, ಅವನ್ನ ಸ್ಕ್ರಾಚ್ ಮಾಡೋಣ. ಆಯ್ತಾ? ನೆಕ್ಸ್ಟ್ ಯಾರು? CSK ಅಂದ್ರೆ ಯಾರು? ಹಾಗಾದ್ರೆ ಉಳಿದಿದ್ದು ಯಾರ್ಯಾರು? ಉಳಿದಿದ್ದು 903 ಅಂದ್ರೆ ಯಾರು? 12 members RCB supporters. ಗೊತ್ತಾಯ್ತಾ? RCB supporters 12 members. ಇದನ್ನ ಆನ್ಸರ್ ಮಾಡಿ. In the given diagram, the circle stands for educated. Circle ಅಂದ್ರೆ ಏನು? Educated. Square for the hard work. Square ಅನ್ನೋದು hard work, ಶ್ರಮಜೀವಿಗಳು. Triangle for urban. Spelling mistake ಇದೆ, ಚೇಂಜ್ ಮಾಡಿ. And the rectangle for honest people. Different ಆಯ್ತಾ? ಡಿಫರೆನ್ಸ್ ರಿಫ್ಯೂಸಿಂಗ್ in the diagram are numbered from 2 to 13. 2 ರಿಂದ 13 ತನಕ ನಂಬರಿಂಗ್ ಮಾಡಿದಾರಂತೆ. ಸ್ಟಡಿ ದ ಡಯಾಗ್ರಾಮ್ ಕೇರ್ಫುಲಿ ಟು ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್. ಸರ್ಕಲ್ ಅಂದ್ರೆ ಏನು? ಸರ್ಕಲ್ ಅಂದ್ರೆ ಎಜುಕೇಟೆಡ್. ಅದಾದ್ಮೇಲೆ ಸ್ಕ್ವೇರ್ ಅಂದ್ರೆ ಹಾರ್ಡ್ ವರ್ಕ್. ಸ್ಕ್ವೇರ್ ಅಂದ್ರೆ ಹಾರ್ಡ್ ವರ್ಕ್. ಟ್ರಯಾಂಗಲ್
ಟ್ರಯಾಂಗಲ್ ಅಂದ್ರೆ ಅರ್ಬನ್ ಅಂಡ್ ರೆಕ್ಟಾಂಗಲ್ ಅಂದ್ರೆ and the rectangle represents for honest peoples. Honest peoples. ನಾಲ್ಕೇನ ಇರೋದು? ಓಕೆ. ಇದು ಡಿಫ್ರೆಂಟ್ ಆಗ್ಬೇಕಾಯ್ತು. ಡಿಫರೆಂಟ್ regions. Different regions ಆಗ್ಬೇಕಾಯ್ತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಚೇಂಜ್ ಮಾಡಿ. different regions. ಕ್ವಶನ್ ಕೊಡ್ಲಾ? ನನಗೆ ಇದು ಹೇಳ್ಬೇಕು. ಸ್ಕ್ವೇರ್ ಅಂದ್ರೆ ಏನೋ ಕೇಳಿದ ತಕ್ಷಣ. ಓಕೆ. ವಿಚ್ ನಂಬರ್ ರೆಪ್ರೆಸೆಂಟ್ ದ ಆಡ್ ವರ್ಕ್? non-urban peoples who are neither educated nor honest. ಹೇಳಿ. ಏನ್ ಕೇಳ್ತಿದ್ದಾರೆ? ವಿಚ್ ನಂಬರ್ ರೆಪ್ರೆಸೆಂಟ್ ಆಡ್ ವರ್ಕಿಂಗ್ ಎಷ್ಟು ಜನ ಆದ್ರೆ ನಾಟ್ ಅರ್ಬನ್ ಪೀಪಲ್ಸ್ ಆಗಂಗಿಲ್ಲ. ಹೂ ಆರ್ ನೈದರ್ ಎಜುಕೇಟೆಡ್ ನಾರ್ ಆನೆಸ್ಟ್. ಹಾರ್ಡ್ ವರ್ಕ್ ಅಂದ್ರೆ ಯಾರಪ್ಪ? ಯಾವ ಕಲರು? ಸ್ಕ್ವೇರಾ? ಓಕೆ. ನೆಕ್ಸ್ಟ್ ಯಾರು ಆಗಂಗಿಲ್ಲ? ಅರ್ಬನ್ ಪೀಪಲ್ ಕಲರ್ ಯಾವುದು? ಸಾರಿ, ಅರ್ಬನ್ ಪೀಪಲ್ಸ್ ಯಾರು? ಕರೆಕ್ಟ್ ಆಗಿದ್ಯಾ? ಇವ್ರು ಆಗಂಗಿಲ್ವಾ? ಈಗ ಆಮೇಲೆ ಹಂಗಾದ್ರೆ ಅವರು ಆಗ್ಬೇಕಾ ಆಗ್ಬಾರ್ದ? ಅವರು ಏನ್ ಹೇಳ್ತಿದ್ದಾರೆ? ಅವರು ಆಗಂಗಿಲ್ಲ. ಸರ್ಕಲ್ ಅಂದ್ರೆ ಏನು? ಎಜುಕೇಟೆಡ್ಸ್ ಆಗ್ತಾರಾ? ಅವರು ನೈದರ್ ಅಂತ ಮೆನ್ಷನ್ ಮಾಡಿ, ಅವರು ಆಗಲ್ಲ. ನೆಕ್ಸ್ಟ್ ಆನೆಸ್ಟ್ ಅವರು ಆಗಲ್ಲ. ಅಂದ್ರೆ ಉಳಿದಿದ್ ಯಾರು? ಓನ್ಲಿ ಹಾರ್ಡ್ ವರ್ಕ್ ಅಂದ್ರೆ ಯಾರು? ಎಷ್ಟೆಲ್ಲ ಉಳಿದ್ರು? 12 ಮೆಂಬರ್ಸ್, 12 ಹಾರ್ಡ್ ವರ್ಕರ್ಸ್. 12 ಜನ ಹಾರ್ಡ್ ವರ್ಕರ್ಸ್. ವೇನ್ ಡಯಾಗ್ರಾಮ್ ಸ್ಕ್ರಾಚ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗ್ಲಾ? Which number represents the peoples who are educated, hard-working and honest, but not urban? ಅಂದ್ರೆ ಅರ್ಬನ್ ಒಂದಿಲ್ಲ. ಏನ್ ಹೇಳ್ತಿದ್ದಾರೆ? ಅರ್ಬನ್ ಒಂದಿಲ್ಲ. ಅರ್ಬನ್ ಅಂದ್ರೆ ಏನು? ಅರ್ಬನ್ ಹೇಳಿ. ಈಗ ಎಷ್ಟು? which number represents the peoples? ಯಾರು ಪೀಪಲ್ ಎಜುಕೇಟೆಡ್ ಮತ್ತೆ ಹಾರ್ಡ್ ವರ್ಕರ್ ಆಗಿರ್ತಾರೆ? ಯಾರು? 9 ಅಲ್ವಾ?
ನೋಡಿ ಟ್ರಯಾಂಗಲ್ ಅಲ್ಲಿ ಯಾರು ಸಾರಿ ಸ್ಕ್ವೇರ್ ರೆಕ್ಟಾಂಗಲ್ ಅಲ್ಲಿ ಯಾರು ಬರ್ತಾರೆ ಆನೆಸ್ಟ್ ನೋಡ್ ತಾಣ್ತಾ ಇದೀನಿ ನೋಡಿ ಇಷ್ಟೇ ಎಂಡ್ ಆಗಿದೆ ಇಷ್ಟಿಗೆ ತಾಣ್ತೀವಿ ಆಮೇಲೆ ನೋಡೋಣ ಮುಂದಕ್ಕೆ ಆನೆಸ್ಟ್ ಅವ್ರ ಆಯ್ತು ಸರ್ಕಲ್ ಅಲ್ಲಿ ಕಟ್ಟಾಗೈತೆ ಇಷ್ಟೇ ಇದೆ ನನಗೆ ಸರ್ಕಲ್ ಆಮೇಲಿಂದ ಸ್ಕ್ವಯರ್ ಅಂದ್ರೆ ಎಷ್ಟು ಜನ ಎಲ್ಲಿ ಸಿಕ್ತಾವ ಎಷ್ಟು ಜನ ಒಂಬತ್ತನೇವ್ರು ಏನು ಆನೆಸ್ಟ್ ಆಗಿ ಒಂಬತ್ತನೇವರು ಎಜುಕೇಟೆಡ್ ಮತ್ತೆ ಹಾರ್ಡ್ ವರ್ಕಿಂಗ್ ಮತ್ತೆ ಅಂಡ್ ಆನೆಸ್ಟ್ 9 ಜನ ಆನೆಸ್ಟ್ ಆಗಿರ್ತಾರೆ ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ ಎಜುಕೇಟೆಡ್ ಆಗಿರ್ತಾರೆ 9 ಜನ 9ನೇವರು ಆಯ್ತಾ ನೆಕ್ಸ್ಟ್ ಕ್ವೆಶ್ಚನ್ the following question is based on the following question is based on the given image rectangle represents women rectangle ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ women's na the circle represents the peoples who staying in the metro circle ಅಲ್ಲಿ ಮೆಟ್ರೋದಲ್ಲಿ ಇರೋರನ್ನ ರೆಪ್ರೆಸೆಂಟ್ ಮಾಡುತ್ತೆ square represent the educated the triangle represent the working people which number refers to educated women's ಅಂದ್ರೆ ಯಾವ್ದು ಎಜುಕೇಟೆಡ್ ವುಮೆನ್ಸ್ ನೋಡ್ಬೇಕು ಅಂದ್ರೆ ಇವೆರಡು ಪಾಯಿಂಟ್ ನಾವು ನೋಡ್ಬೇಕು ಅಂದ್ರೆ ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ ನ ಎಜುಕೇಟೆಡ್ ವುಮೆನ್ಸ್ ಯಾರು ಬರ್ತಾರೆ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್ ಅಲ್ಲಿ ಅಲ್ವಾ ನೆಕ್ಸ್ಟ್ ಹೂ ಆರ್ ಎಂಪ್ಲಾಯ್ಡ್ ಅಂಡ್ ಸ್ಟೇಯಿಂಗ್ ಇನ್ ಮೆಟ್ರೋ ಎಂಪ್ಲಾಯ್ಡ್ಸ್ ಯಾರು ವರ್ಕಿಂಗ್ ಪೀಪಲ್ಸ್ ಅಲ್ವಾ ಎಂಪ್ಲಾಯ್ಡ್ ಅಂತ ಕರೆಯೋದು ಮತ್ತೆ ಮೆಟ್ರೋ ಹಾಗಾದ್ರೆ ಯಾರು ಸರ್ಕಲ್ ಮತ್ತೆ ಸರ್ಕಲ್ ಅಂಡ್ ಟ್ರಯಾಂಗಲ್ ಎರಡು ಕ್ವಶನ್ ಕೇಳಿದ್ದಾರೆ ಒಂದು ರೆಕ್ಟಾಂಗಲ್ ಅಲ್ಲಿ ಸ್ಕ್ವೇರ್ ಅಲ್ಲಿ ಯಾರಿದ್ದಾರೆ ನೆಕ್ಸ್ಟ್ ಒಂದು ಸರ್ಕಲ್ ಮತ್ತೆ ಟ್ರಯಾಂಗಲ್ ಅಲ್ಲಿ ಯಾರಿದ್ದಾರೆ ಅದು ನೋಡ್ರೆ ಗೊತ್ತಾಗುತ್ತೆ ರೆಕ್ಟಾಂಗಲ್ ಏನೇನ್ ಕೇಳಿದ್ರೆ ಒಟ್ಟು ಎಷ್ಟು ಡಯಾಗ್ರಾಮ್ ಕೊಟ್ಟಿದ್ದಾರೆ ಇದೇನಿದು ಟ್ರಯಾಂಗಲ್ ವರ್ಕಿಂಗ್ ಪೀಪಲ್ಸ್ ಸರ್ಕಲ್ ಮೆಟ್ರೋ ಸ್ಟೇಯಿಂಗ್ ಮೆಟ್ರೋ ಹೇಳಿ ಈಗ ಸರ್ಕಲ್ ಮತ್ತೆ ಇದರಿಂದ ಅಟ್ಯಾಚ್ ಆಗ್ತಾ ಇರೋದಷ್ಟೇ ಹೇಳಿ ಹೇಳಿ ಆನ್ಸರ್ ಎಷ್ಟಪ್ಪ ಕ್ವಶನ್ ಇಲ್ಲಿ ಫುಲ್ ಒಂದೇ ಆಗಿರುತ್ತೆ which number refers to the educated women's ಅಂದ್ರೆ educated women's who are employed and stay in metro ಅಂದ್ರೆ educated women's ಆಗಿ ಮೆಟ್ರೋದಲ್ಲಿ ಹೋಗ್ತಾ ಇರೋದು ಯಾರು ಅಂತ ಕೇಳ್ತಿದ್ದಾರೆ ಯಾರು
ಈಗ ಇಷ್ಟು ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಟ್ರಯಾಂಗಲ್ ನೋಡಿ. ಸ್ಕ್ವೇರ್ ನೆಕ್ಸ್ಟ್ ಆಪ್ಷನ್ ಯಾವ್ದಿರೋದು? ಸ್ಕ್ವೇರಾ? ಇದ್ರ ಬಂದ್ರ ರೆಕ್ಟಾಂಗಲ್ ಅಲ್ಲಿ ನೋಡ್ತೀವಿ ಅಂದ್ರೆ ರೆಕ್ಟಾಂಗಲ್ ಅಲ್ಲಿ ಬರೋದು ಯಾರು? ಎಷ್ಟು ಜನ ಟೋಟಲ್? ಗೊತ್ತಾಯ್ತಾ ಇದು? ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕ್ವಶನ್ ಹಿಂಗೆ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸಬ್ ಕ್ವಶನ್ ಅಲ್ಲ ಅದು. ವಿಚ್ ನಂಬರ್ ರೆಫರ್ಸ್ ಟು ದ ಎಜುಕೇಟೆಡ್ ವುಮೆನ್ಸ್ ಹೂ ಆರ್ ಎಂಪ್ಲಾಯ್ಡ್ ಅಂಡ್ ಸ್ಟೇಯಿಂಗ್ ಇನ್ ಮೆಟ್ರೋ? ಅಂದ್ರೆ ಎಜುಕೇಟೆಡ್ ಆಗಿರ್ಬೇಕು, ಅವರು ವುಮೆನ್ಸ್ ಆಗಿರ್ಬೇಕು, ಅವ್ರು ಎಂಪ್ಲಾಯೀಸ್ ಆಗಿರ್ಬೇಕು, ಮೆಟ್ರೋದಲ್ಲಿ ಹೋಗ್ತಾ ಇರ್ಬೇಕು. ಅಷ್ಟನ್ನು ಒಂದೇ ಸತಿ ಮಾಡ್ತಿರೋದು ಯಾರು? ಅಷ್ಟನ್ನು ಮಾಡ್ತಿರೋದು ಯಾರು ನೋಡಿ. ಯಾರು? ರೆಕ್ಟಾಂಗಲ್ ಸರ್ಕಲ್ ಇಂದನೂ ತಾಂತಾ ಇದೀನಿ, ನೆಕ್ಸ್ಟ್ ಟ್ರಯಾಂಗಲ್ ಅಲ್ಲೂ ತಾಂತಾ ಇದೀನಿ. ಅಲ್ಲೇ ಗೊತ್ತಾಯ್ತು ಈಗ ಎಂಟ್ ಬಂದಿದೆ. ಇದ್ರೊಳಗಡೆ ತಾನೇ ಬರ್ತಾರೆ ರೆಕ್ಟಾಂಗಲ್ ಒಳಗಡೆ 8. ಹಾಗಾದ್ರೆ ಯಾರದು? 8 ಆನ್ಸರ್. ಆಯ್ತಾ? ನೆಕ್ಸ್ಟ್ ಕ್ವಶನ್. In the following figure, rectangle represents doctor, circle represents bikers, triangle represent truckers, and square represent football players. Which set of letters represents doctors who are either bikers or football players? ಏನು ಫೈಂಡ್ ಔಟ್ ಮಾಡ್ಬೇಕು ಈಗ ನೀವು? ವಿಚ್ ಸೆಟ್ ಆಫ್ ಲೆಟರ್ ರೆಪ್ರೆಸೆಂಟ್ಸ್ ಡಾಕ್ಟರ್ ಆಗಿ ಹೂ ಆರ್ ಐದರ್ ಬೈಕರ್ಸ್ ಆಗಿರ್ಬೇಕು ಮತ್ತೆ ಫುಟ್ಬಾಲ್ ಪ್ಲೇಯರ್ ಆಗಿರ್ಬೇಕು. ಯಾರು ಡಾಕ್ಟರ್, ಯಾರು ಬೈಕರ್ಸ್, ಯಾರು ಫುಟ್ಬಾಲ್ ಪ್ಲೇಯರ್ಸ್, ಯಾರು ಅದ ಹೇಳಿ. ವೈದ್ಯ ಅಂದ್ರೆ ಯಾರು? ಡಾಕ್ಟರ್. ಇದ್ಯಾರು? ಫುಟ್ಬಾಲ್ ಪ್ಲೇಯರ್ಸ್. ಫುಟ್ಬಾಲ್ ಪ್ಲೇಯರಾ? ಟ್ರಕ್ಕಿಂಗಾ? ಇದು ಬೈಕರ್ಸ್. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಫೈಟ್ ಮಾಡಿ ಅಂತ ಹೇಳ್ತಿದ್ದಾರೆ? ಕ್ವಶನ್ ಅಲ್ಲಿ ವಿಚ್ ಲೆಟರ್ ರೆಪ್ರೆಸೆಂಟ್ ಡಾಕ್ಟರ್ಸ್, ಬೈಕರ್ಸ್ ಅಂಡ್ ಫುಟ್ಬಾಲ್. ಡಾಕ್ಟರ್ ಯಾರು? ಓಕೆನಾ? ಡಾಕ್ಟರ್ ಆದ್ರು ಶ್ರೀರಾಮ್ ಹೇಳ್ತೀನಿ ನಿಮ್ಗೆ. ಡಾಕ್ಟರ್ ಆಯ್ತು. ಇನ್ಯಾರು? ಬೈಕರ್ಸ್. ಬೈಕರ್ ಆಯ್ತು. ಮತ್ತೆ ಫುಟ್ಬಾಲ್ ಪ್ಲೇಯರ್ಸ್. ಫುಟ್ಬಾಲ್ ಪ್ಲೇಯರ್ ಯಾರು? ಹೇಳಿ ಈಗ ಆನ್ಸರ್ ನಮಗೆ. ಆನ್ಸರ್ ಹೇಳಿ. ಜೆ ಒಬ್ಬರೇ ಬರ್ತಾರಾ? ಕ್ವಶನ್ ನೀಟಾಗಿ ಅರ್ಥ ಮಾಡ್ತೀನಿ. Which set of letters represent doctor who are either biker or football player? ಅಂದ್ರೆ ಈ ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ ಒಂದು ಡಾಕ್ಟರ್ ಆಗಿ ಬೈಕರ್ ಆಗಿರ್ಬೇಕು ಅಥವಾ ಡಾಕ್ಟರ್ ಆಗಿ ಫುಟ್ಬಾಲ್ ಪ್ಲೇಯರ್ ಆಗಿರ್ಬೇಕು. ಡಾಕ್ಟರ್ ಆಗಿ ಬೈಕರ್ ಫುಟ್ಬಾಲ್ ಪ್ಲೇಯರ್ ಅಲ್ಲ ಕ್ವಶನ್ ಅಲ್ಲಿ ಕೇಳ್ತಿರೋದು. ಅಂಡ್ ಅಲ್ಲ, ಆರ್ ಹೇಳಿ. ಡಾಕ್ಟರ್ ಆಗಿ ಬೈಕರ್ ಯಾರು?
ಯಾರು? ಡಾಕ್ಟರ್ ಆಗಿ ಬೈಕರ್ ಯಾರು? ಎಚ್. ಓಕೆ ಗುಡ್. ನೆಕ್ಸ್ಟ್, ಡಾಕ್ಟರ್ ಆಗಿ ಫುಟ್ಬಾಲ್ ಪ್ಲೇಯರ್ ಯಾರು? ಡಾಕ್ಟರ್ ಆಗಿ ಫುಟ್ಬಾಲ್ ಪ್ಲೇಯರ್. ಡಾಕ್ಟರ್ ಆಗಿ ಫುಟ್ಬಾಲ್ ಪ್ಲೇಯರ್ ಯಾರು? ಐ. ನೋಡಿ, ಬೈಕರ್ ಆಗಿ ಡಾಕ್ಟರ್ ಯಾರು? ಡಾಕ್ಟರ್ ಮತ್ತೆ ಬೈಕರ್ ಯಾರು? ಡಾಕ್ಟರ್ ಮತ್ತೆ ಬೈಕರ್ ಯಾರು? ಎಚ್. ಡಾಕ್ಟರ್ ಮತ್ತೆ ಫುಟ್ಬಾಲ್ ಪ್ಲೇಯರ್ ಯಾರು? ಐ. ಬೈಕರ್ ಮತ್ತೆ ಫುಟ್ಬಾಲ್ ಪ್ಲೇಯರ್? ಬೈಕರ್ ಮತ್ತೆ ಫುಟ್ಬಾಲ್ ಪ್ಲೇಯರ್ ಜೆ ಬರ್ತಾರಾ? ಜೆ ಬರ್ತಾರಾ? ಯಾರು? ಎ. ಎಚ್ ಐ ಎ. ಎಚ್ ಅಂದ್ರೆ ಎಚ್ ಯಾರು? ಎಚ್ ಯಾರನ್ನ ರೆಪ್ರೆಸೆಂಟ್ ಮಾಡ್ತಿದೆ? ಯಾರನ್ನ? ಡಾಕ್ಟರ್ನ ಬೈಕು. ಆಮೇಲೆ ಡಾಕ್ಟರ್ಸ್ ಹೂ ಆರ್ ರೆಪ್ರೆಸೆಂಟ್ಸ್ ದ either biker and football player. ಹೇಳಿ. ನಮಗೆ ಡಾಕ್ಟರ್ ಯಾರು ಅಂತ ಗೊತ್ತಾ? ಡಾಕ್ಟರ್ ಮತ್ತೆ ಬೈಕರ್ ಯಾರು ಅಂತ ಗೊತ್ತಾಯ್ತಾ? ಐ ಏನು? ಫುಟ್ಬಾಲ್ ಮತ್ತೆ ಡಾಕ್ಟರಾ? ಹಾಗಾದ್ರೆ ಬೈಕರ್ಸ್ ಫುಟ್ಬಾಲ್ ಪ್ಲೇಯರ್ ಯಾರು ಅಂತ ಕೇಳಿಲ್ಲ ಅಲ್ವಾ? ಇನ್ನೊಂದೇನು ಹೇಳ್ತಾರೆ? ಇನ್ನೊಬ್ರು ಯಾರು ಆಗ್ಬಹುದು? ಇನ್ನೊಬ್ರು ಯಾರೋ ಆಗ್ತಾರೆ. ಜೆ. ಯಾವ ತರ ಜೆ ಆಗ್ತಾರೆ ಇವರು? ಜೆ ಬಂದು ಏನ್ ಹೇಳಿ, ಬೈಕರು ಆಗಿ ಫುಟ್ಬಾಲ್ ಪ್ಲೇಯರು ಆಗಿರ್ತಾರೆ ಒಬ್ರು, ಸರಿನಾ? ನೆಕ್ಸ್ಟ್ ಡಾಕ್ಟರ್ ಆಗಿ ಬೈಕರು ಆಗಿರ್ತಾರೆ ಜೆ. ಅರ್ಥ ಆಯ್ತಾ? ಎಷ್ಟು ಜನ? ಎಚ್ ಐ ಜೆ ಮೂರು ಆನ್ಸರ್. ಎಚ್ ಐ ಜೆ ಇಲ್ಲ ಎಚ್ ಜೆ ಐ, ಯಾವ ತರ? ಓಕೆನಾ? ಇಲ್ಲಿಗೆ ನಿಮಗೆ ವೆನ್ ಡಯಾಗ್ರಾಮ್ ಟಾಪಿಕ್ ಕಂಪ್ಲೀಟ್ ಆಯ್ತು. ಓಕೆನಾ? ಮುಗಿಸೋಣ? ಥ್ಯಾಂಕ್ ಯು.